ಯದುವೀರ್ ಒಡೆಯರ್ ರಾಜಕೀಯ ಪ್ರವೇಶಕ್ಕೆ ಸಿಗಲಿಲ್ಲ ರಾಜಮಾತೆಯ ಗ್ರೀನ್ ಸಿಗ್ನಲ್. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಲೋಕಸಮರಕ್ಕೆ ಇಳಿಯೋದಕ್ಕೆ ಬಹುತೇಕ ಮನಸ್ಸು ಮಾಡಿದ್ರು ಯದುವೀರ್, ಆದರೆ ರಾಜಮಾತೆ ಬೇಡ ಅಂದಿದ್ದಾರಂತೆ. ಇನ್ನೇನು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿ ಯದುವೀರ್ ಒಡೆಯರ್ ಅವರನ್ನ ಮೈಸೂರಿನಿಂದ ಕಣಕ್ಕಿಳಿಸೇ ಬಿಡ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಒಂದು ಹಂತಕ್ಕೆ ಯದುವೀರ್ ಒಡೆಯರ್ ಕೂಡ ಮನಸ್ಸು ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದರೆ ರಾಜಮಾತೆಯ ಗ್ರೀನ್ ಸಿಗ್ನಲ್ ಯದುವೀರ್ ಅವರಿಗೆ ಸಿಕ್ಕಿಲ್ಲ, ಬೇಡ ಅಂದಿದ್ದಾರಂತೆ. ಈಗ ರಾಜಕೀಯ ಪ್ರವೇಶ ಬೇಡ ಅಂತ ಪ್ರಮೋದಾದೇವರು ಹೇಳಿದಾರಂತೆ. ಸೊ ಅಂತಿಮ ಕ್ಷಣದವರೆಗೂ ರಾಜ ಮನೆತನದ ಮನವೊಲಿಸುವ ಕಾರ್ಯಗಳು ಬಿಜೆಪಿ ವತಿಯಿಂದ ನಡೀತಾ ಇದೆ. ಒಂದು ವೇಳೆ ಕೊನೆಗೂ ರಾಜಮಾತೆ ಒಪ್ಪದೇ ಇದ್ದರೆ ಅದಕ್ಕೂ ಕೂಡ ಬಿಜೆಪಿಯ ಬಳಿ ಉತ್ತರ ಇದೆ. ಅವರು ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದಾರೆ. ಏನು ಮಾಡಬೇಕು ಅಂತಕ್ಕಂಥದ್ದು ಯಾವಾಗಲೂ ಕೂಡ ಹಾಗೇನೆ, ಪ್ಲ್ಯಾನ್ ಎ ಇಲ್ಲ ಅಂದರೆ ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಅಂತ ರೆಡಿ ಮಾಡ್ಕೊಂಡಿರ್ತಾರೆ. ಆದರೆ ಬಹಳ ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದು ಪ್ರಮೋದಾದೇವಿ ಒಡೆಯರ್ ಅವರ ಈ ನಿರ್ಧಾರ. ಅವರ ಪತಿ ಶ್ರೀಕಂಠದತ್ತ ನರಸಿಂಹರಾಜು ಒಡೆಯರ್ ಅವರು 4 ಬಾರಿ MP ಆಗಿದ್ದರು, ಕಾಂಗ್ರೆಸ್ನಿಂದ ಗೆದ್ದಿದ್ದರು, BJPಯಿಂದ ಗೆದ್ದಿದ್ದರು. ಆದರೆ ಪುತ್ರನ ರಾಜಕೀಯ ಪ್ರವೇಶಕ್ಕೆ ಅವರು ಬೇಡ ಅಂತ ಹೇಳಿದ್ದಾರಂತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಅವರ ನಿರ್ಧಾರ. ಬಟ್ ಈಗ ರಾಜಕೀಯಕ್ಕೆ ಎಂಟ್ರಿ ಆಗೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಪ್ರಮೋದಾದೇವಿ ಒಡೆಯರ್ ಬಂದಿದ್ದಾರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಮೈಸೂರಿನಿಂದ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. KP, ಈಗ ರಾಜಮಾತೆಯವರು ಈ ನಿರ್ಧಾರಕ್ಕೆ ಬರೋದಕ್ಕೆ ಏನು ಕಾರಣ? ಒಂದು ವೇಳೆ ಅವರು ಬೇಡ ಅಂದಿದ್ದೇ ಆದರೆ ಬಿಜೆಪಿಯ ಬಳಿ ಇರತಕ್ಕಂಥ ಮತ್ತೊಂದು ಆಪ್ಷನ್ ಏನು? ಅರವಿಂದ್, ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ಯದುವೀರ್ ಅವರನ್ನು ಬಹುತೇಕ ಬಿಜೆಪಿಯ ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗೇ ಬಿಡ್ತಾರೆ ಅನ್ನುವಂಥ ರೀತಿಯಲ್ಲಿತ್ತು. ಆದರೆ ಅದು ಇನ್ನೂ ಕೂಡ ಕಂಪ್ಲೀಟ್ ವಿಚಾರ ಅಲ್ಲ. ಯಾಕೆಂದರೆ ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಇನ್ನೂ ಕೂಡ ಈ ಕ್ಷಣದವರೆಗೂ ಕೂಡ ಮಗನ ರಾಜಕೀಯ ಎಂಟ್ರಿಯ ಬಗ್ಗೆ, ಅಂದರೆ ತಮ್ಮ ರಾಜಮನೆತನದ 2ನೇ ಇನ್ನಿಂಗ್ಸ್ನ ರಾಜಕೀಯ ಶುರು ಮಾಡುವಂಥ ವಿಚಾರದಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರು ಇನ್ನೂ ಕೂಡ ಪರಿಪೂರ್ಣವಾಗಿ ಮನಸ್ಸು ಮಾಡಿಲ್ಲ. ಇನ್ನೂ ಕೂಡ ಈ ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ನಮಗೆ ರಾಜಕೀಯ ಬೇಡ ಅನ್ನುವಂಥ ಮನಸ್ಥಿತಿಯಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರು ಇದ್ದಾರೆ. ಹಾಗಾಗಿ ನಮಗೆ ಅದರ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿಗಳು. ಆದರೆ ಬಹುತೇಕ ಈ ಬಾರಿ ಲೋಕಸಭಾ ಕಣಕ್ಕೆ ಇಳಿಯೋದಕ್ಕೆ ಯದುವೀರ್ ಅವರು ಬಹುತೇಕ ಮನಸ್ಸನ್ನು ಮಾಡಿದ್ದಾರೆ. ಅವರು ಕೂಡ ಈಗಾಗಲೇ ಸ್ಪರ್ಧೆ ಮಾಡೋದಕ್ಕೂ ಕೂಡ ಈಗಾಗಲೇ ಒಂದು ಹಂತದ ತಯಾರಿಗಳನ್ನು ಕೂಡ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆದರೆ ಅಂತಿಮವಾಗಿ ಮೈಸೂರಿನ ರಾಜಮನೆತನ ಅಂದರೆ ಅದು ಪ್ರಮೋದಾದೇವಿ ಒಡೆಯರ್ ಅವರು. ಯಾಕೆಂದರೆ ಅವರೇ ಈಗ ಇಡೀ ವಂಶದ ಮುಖ್ಯಸ್ಥರು. ಹಾಗಾಗಿ ಅವರ ಸಮ್ಮತಿ ನಿಜಕ್ಕೂ ಕೂಡ ಬೇಕಾಗಿದೆ. ಈ ದೃಷ್ಟಿಯಿಂದಾಗಿ ಇನ್ನೂ ಕೂಡ ಬಿಜೆಪಿ ಹೈಕಮಾಂಡ್ಗೆ ಪ್ರಮೋದಾದೇವಿ ಒಡೆಯರ್ ಅವರ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಆದರೆ ಅದು ಸಿಗದೇ ಇಲ್ವಾ ಅಥವಾ ಇದೇ ಚಿಕ್ಕನ್ಗೆ ಆಗ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಈ ಹಂತದವರೆಗೂ ಕೂಡ ಇನ್ನೂ ಕೂಡ ಪ್ರಮೋದಾದೇವಿ ಒಡೆಯರ್ ಅವರನ್ನ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಅವರು ಒಪ್ಪಿದ್ರೆ ಯದುವೀರ್ ಅವರು ನಿಜಕ್ಕೂ ಕೂಡ ಕಣಕ್ಕೆ ಇಳಿತಾರೆ. ಇನ್ ಕೇಸ್ ಇವತ್ತಿನ ಸ್ಟ್ಯಾಂಡ್ ಏನಿದೆ, ರಾಜಮಾತೆ ಒಡೆಯರವರ ಇವತ್ತಿನ ಸ್ಟ್ಯಾಂಡ್ ಏನಿದೆ ಅದೇ ಸ್ಟ್ಯಾಂಡನ್ನೇ ಅವರು ಕಂಟಿನ್ಯೂ ಮಾಡಿದ್ರೆ ಅವರಿಗೆ ಆಪ್ಷನ್ ಬಿ ಅನ್ನು ಕೂಡ ಬಿಜೆಪಿ ಇಟ್ಕೊಳ್ಳುವಂಥ ತಯಾರಿ ಕೂಡ ಮಾಡಿಕೊಂಡಿರುವಂಥದ್ದು. ಅದು ಮೈಸೂರು ಭಾಗದಲ್ಲಿರುವಂತಹ ಪ್ರಬಲ ಒಕ್ಕಲಿಗ ನಾಯಕ, ಜೊತೆಗೆ RSS ಜೊತೆಗೆ ಸುದೀರ್ಘವಾದಂಥ ಸಂಬಂಧ ಹೊಂದಿರುವಂತಹ ನಾಯಕರನ್ನೇ ಅವರು ಪ್ಲ್ಯಾನ್ ಬಿ ರೂಪದಲ್ಲೂ ಕೂಡ ಇಟ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಯಾವಾಗ ಯದುವೀರ್ ಅವರು ಮತ್ತು ಪ್ರತಾಪ್ ಸಿಂಹ ಅವರು 2 ಹೆಸರುಗಳೇನಿತ್ತು, ಈಗ ಅದಕ್ಕೆ 3ನೇ ಹೆಸರು ಯಾಕೆ ಸೇರ್ಪಡೆ ಆಯಿತು ಅಂತಂದರೆ ಅದಕ್ಕೆ ಕಾರಣ ಇನ್ನೂ ಈ ಕ್ಷಣದವರೆಗೂ ಕೂಡ ಪ್ರಮೋದಾದೇವಿ ಒಡೆಯರ್ ಅವರ ಗ್ರೀನ್ ಸಿಗ್ನಲ್ ಬೀಳದೇ ಇರುವಂಥದ್ದು. ಆದರೆ ಇನ್ನೂ ಕೂಡ ಅವರನ್ನು ಮನವೊಲಿಸುವಂಥ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಅದು ಕರ್ನಾಟಕದಿಂದ ಆಗ್ತಾ ಇಲ್ಲ, ಆ ಪ್ರಯತ್ನಗಳು ಆಗ್ತಾ ಇರುವಂತಹದ್ದು ರಾಜಸ್ಥಾನದಿಂದ, ಆ ಪ್ರಯತ್ನಗಳು ಆಗ್ತಾ ಇರುವಂಥದ್ದು ಉತ್ತರ ಪ್ರದೇಶದಿಂದ. ಯಾಕಂದರೆ ಉತ್ತರ ಪ್ರದೇಶದ ಹಲವು ಭಾಗದ ರಾಜಕಾರಣಿಗಳ ನೇರ ಸಂಪರ್ಕ, ನೇರವಾದಂತಹ ಸಂಬಂಧಗಳು ರಾಜಮಾತೆ ಅವರ ಜೊತೆಯಲ್ಲಿದ್ದಾವೆ. ಯಾಕಂದರೆ ರಾಜಮನೆತನದ ಸಂಬಂಧಿಕರು ತುಂಬ ಜನ ಇದ್ದಾರೆ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ. ಹೀಗಾಗಿ ಆ ಮೂಲಕವಾಗಿ ರಾಜಮಾತೆಯನ್ನು ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಯಾವಾಗಲೂ ಕೂಡ ಹಾಗೇನೆ, ಕೆಲವು ಸರ್ತಿ ಟಿಕೆಟ್ ಆಕಾಂಕ್ಷಿಗಳು ಟಿಕೆಟ್ ಕೊಡಿ 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 ಅಂತ ಕೇಳ್ತಾರೆ, ಕೆಲವರು ಬೇಡ ಅಂದರೂ ಟಿಕೆಟ್ ಅರಸಿಕೊಂಡು ಬರುತ್ತೆ. ಹಾಗಾಗಿ ರಾಜ್ಯ ಮನೆತನಕ್ಕೆ ಈಗ ಟಿಕೆಟ್ ಕೊಡುವ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಏನೋ ಬಂದಿತ್ತು. ಆದರೆ ಅವರವರ ವೈಯಕ್ತಿಕ ನಿರ್ಧಾರ, ಸ್ಪರ್ಧೆ ಮಾಡಲೇಬೇಕು ಅಂತ ಏನಿಲ್ಲ. ಯದುವೀರ್ ಅವರು ಮನಸ್ಸು ಮಾಡಿದ್ರೂ ಕೂಡ ಪ್ರಮೋದಾದೇವಿ ಒಡೆಯರ್ ಅವರ ಅನುಮತಿ ಬೇಕಾಗುತ್ತೆ. ಸದ್ಯಕ್ಕೆ ಏನೋ ಅವರು ಬೇಡ ಅಂತ ಹೇಳಿರೋದ್ರಿಂದ ಆಪ್ಷನ್ ಬಿ